ನಮಸ್ಕಾರ. BNK ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘ ವಸ್ತ್ರದಾತ ಬಳಗದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾನುವಾರ ಏಪ್ರಿಲ್ 6ರಂದು ಏರ್ಪಡಿಸಿದ್ದ ರಾಜ್ಯ ಮಹಿಳಾ ಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ವಂದಾಲ ಗೊಳಸಂಗಿ ಮಹಿಳೆಯರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾಜದ ವಿವಿಧ ಸ್ತರಗಳಲ್ಲಿ ಎಲೆಮರೆಯ ಕಾಯಿಯಂತೆ ಸೇವೆ ಸಲ್ಲಿಸಿದ ನೆರೆಯ ವಂದಾಲ ಓರ್ವ ಮಹಿಳೆ ಸೇರಿದಂತೆ ಗ್ರಾಮದ ಒಟ್ಟು 6 ಜನ ದೇವಾಂಗ ಸಮಾಜದ ಮಹಿಳೆಯರಿಗೆ ರಾಜ್ಯಮಟ್ಟದ ಸೇವಾರತ್ನ ಪ್ರಶಸ್ತಿ ಭಾನುವಾರ ಲಭಿಸಿದೆ. ಪ್ರಶಸ್ತಿಗೆ ಭಾಜನರಾದ ವಂದಾಲ ಗ್ರಾಮದ ಗುರುಬಾಯಿ ಸತೀಶ ತತ್ರಾಣಿ ಆರೋಗ್ಯ ಕ್ಷೇತ್ರದಲ್ಲಿ, ಗೊಳಸಂಗಿಯ ತ್ರಿವೇಣಿ ರಾಘವೇಂದ್ರ ಬಳಬಟ್ಟಿ ಶಿಕ್ಷಣ ಕ್ಷೇತ್ರದಲ್ಲಿ, ಸಿದ್ದಮ್ಮ ಈರಪ್ಪ ಪ್ಯಾಟಿಗೌಡ್ರ ನೇಕಾರಿಕೆ ಕ್ಷೇತ್ರದಲ್ಲಿ, ಮಲ್ಲಮ್ಮ ಚಂದ್ರಶೇಖರ ಜೋಳದ ಜಾನಪದ ಕ್ಷೇತ್ರದಲ್ಲಿ, ಸುಶೀಲಾಬಾಯಿ ಸಣ್ಣ ತಮ್ಮಪ್ಪ ಗಣಿ ಅರ್ಚಕರ ಕ್ಷೇತ್ರದಲ್ಲಿ, ಶಾರದಾ ಮಲ್ಲಂಲ ಎಂಕಚಿ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ಸೇವಾರತ್ನ ಪ್ರಶಸ್ತಿ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದೇವಾಂಗ ಜಗದ್ಗುರು ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿ, ಚಲನಚಿತ್ರ ನಟಿ, ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ, ಪದ್ಮಶ್ರೀ ಪುರಸ್ಕೃತೆ SG ಸುಶೀಲಮ್ಮ, ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷ D ನಾಗೇಶಕುಮಾರ, ಹಿರಿಯ ನ್ಯಾಯವಾದಿ P ಪ್ರಸನ್ನಕುಮಾರ, ವಸ್ತ್ರದಾತ ಬಳಗದ ರಾಮಸ್ವಾಮಿ, ಶೋಭಾ ಮುರಳೀಕೃಷ್ಣ, ಪತ್ರಕರ್ತ DB ಕುಪ್ಪಸ್ತ, DB KG ಮತ್ತಿತರರು ಇದ್ದರು.